ಸರ್ ಈ ವಾಟರ್ ಸ್ಪೆಷಾಲಿಟಿ ಏನಿದೆ ಸರ್ ನೋಡೋದು ಈಗ ನೋಡ್ತಾ ಇರ್ಬೋದು ಸರ್ ನೀವು ಇಲ್ಲಿ ನೋಡಿ ಸರ್ ಇದೇ ಸೀಕ್ರೆಟ್ ಲಾಕು ಸರ್ ಇದು ಸ್ಪೆಷಲ್ ಏನಪ್ಪ ಅಂತಂದರೆ ಸರ್ ನೋಡಿ ಹಿಂಗೆ ಟಚ್ ಮಾಡಿದ ಕೂಡಲೇ ಸರ್ ಲೈಟ್ ಬರುತ್ತೆ ಸರ್ ನೀವು ಅಲ್ಲಿ ಎಂಟ್ರಿ ಹಾಕಿದಂಗೆ ಸರ್ ನೋಡಿ ಗ್ರ್ಯಾಂಡ್ ಲುಕ್ನಲ್ಲಿ ಒಂದು ಟಿ ವಿ ಯೂನಿಟ್ ಮಾಡಿದ್ದೀನಿ ಸರ್ ಇದು ನೋಡಲಿಕ್ಕೆ ವುಡನ್ ಥರ ಕಾಣುತ್ತೆ ಬಟ್ ಸರ್ ಇದು ವುಡ್ ಅಲ್ಲ ಸರ್ ಇದು ಬಂದ್ಬಿಟ್ಟು ಸರ್ WPC ಪ್ಯಾನಲ್ ಲೋಯರ್ಸಿಂದ ಮಾಡ್ತಾರೆ WPC ಪ್ಯಾನಲ್ ಸರ್ ಇದು. ಇನ್ಸ್ಟಾಗ್ರಾಮಲ್ಲಿ ತುಂಬ ಪೇಜ್ಗಳಲ್ಲೆಲ್ಲ ಕಾಂಟ್ಯಾಕ್ಟ್ ಮಾಡಿದ್ದೆ ಅವರಿಲ್ಲ ನೀವು ನಿಮ್ಮದು ಹಳ್ಳಿ ಆ ಲೊಕೇಶನಿಗೆ ನಾನು ಬರೋಕ್ಕಾಗಲ್ಲ ನಾವು ಕಳ್ಸೋಕ್ಕಾಗಲ್ಲ ಅಂತ ಹೇಳಿದರು. ಅದರಿಂದಾಗಿ ಬೇಜಾರಾಗಿತ್ತು, ಅಲ್ಯೂಮಿನಿಯಂ ಮಾಡಿಸ್ಬೇಕು ಅನ್ನೋ ಆಸೆ ಇತ್ತು. ಅವಾಗ ನಮಗೆ ಸಿಕ್ಕಿದ್ದು ಇನ್ಸ್ಟಾಗ್ರಾಮ್ ಪೇಜಲ್ಲಿ ಗೌತಮ್ ಅವರು. ಪ್ರತಿ ಹಳ್ಳಿಗಳಲ್ಲೂ ಗ್ರಾಮಗಳಲ್ಲೂ ನಮ್ಮ ರೈತರ ಮನೆಗಳಲ್ಲೂ ಈ ಥರ ಒಂದು ಇಂಟೀರಿಯರ್ ಡಿಸೈನ್ಸ್ ಇರಬೇಕು, ಅವ್ರಿಗೆಲ್ಲ ಈ ವಿಡಿಯೋ ರೀಚ್ ಆಗಬೇಕು. ಹಾಗಾಗಿ ಹೆಚ್ಚಿನ ಸಂಖ್ಯೆಯಲ್ಲಿ ಈ ಒಂದು ವಿಡಿಯೋನ ಶೇರ್ ಮಾಡಿ. ನಮಸ್ಕಾರ, ನನ್ನ ಹೆಸರು ಗೌತಮ್ ಅಂತ. ಸರ್ ಈ ಮನೆ ಬಂದ್ಬಿಟ್ಟು ಹಾಸನ ಡಿಸ್ಟಿಕ್ಕು ಅಗ್ರೆಂಬ ಗ್ರಾಮದಲ್ಲಿ ಕೇವಲ 15 ದಿವಸದಲ್ಲಿ ಸರ್ ಈ ವರ್ಕ್ ಫಿನಿಶಿಂಗ್ ಮಾಡಿಕೊಟ್ಟಿದ್ದೀವಿ. ಬನ್ನಿ ಸರ್ ಒಂದ್ಸರಿ ನಮ್ಮ ವರ್ಕ್ ಹೆಂಗಿದೆ ಒಂದ್ಸರಿ ಬಂದು ನೋಡಿ. ಸರ್ ನೀವು ಮನೆಗೆ ಎಂಟ್ರಿ ಆಗ್ತಿದ್ದಂಗೆ ಸರ್ ನೀವು ನೋಡ್ಬೋದು ಇಲ್ಲಿ ಬಂದ್ಬಿಟ್ಟು ಸರ್ ಗ್ರ್ಯಾಂಡ್ ಲುಕ್ಕಾಗಿ ಕಾಣಲಿ ಅಂತಲೇ ಗ್ರಾಸ್ ಮ್ಯಾಟ್ ಆ್ಯಂಡ್ UPS ಸರ್ ಪ್ರೊವೈಡ್ ಮಾಡಿದ್ದೀವಿ. ಬಂದ್ಬಿಟ್ಟು ಸರ್ ಇದರಲ್ಲಿ ವಿಗ್ರಹ ಇಡ್ಲಿಕ್ಕೋಸ್ಕರ ಚಿಕ್ಕದಾಗಿ ಒಂದು ಸ್ಪೇಸಿಯಬಲು ಸರ್ ಸ್ಟ್ಯಾಂಡ್ ಮಾಡಿದ್ದೀವಿ ಸರ್. ಇದ್ರ ಜೊತೆಗೇ ಇಲ್ಲಿ ನೋಡಿ ಸರ್ ಹಂಗೆ ಸರ್ UPS ಬಾಕ್ಸ್ ಕೂಡ ಇಲ್ಲೇ ಜಾಗ ವೇಸ್ಟೇಜ್ ಜಾಗ ಬರೋಂಥ UPS ಬಾಕ್ಸ್ ಕೂಡ ಇಲ್ಲೇ ಪ್ರೊವೈಡ್ ಮಾಡಿ ಸರ್. ಜೊತೆಗೇ ಗ್ರಾಮೀಣ ಭಾಗದ ಸರ್ ರೈತರುಗಳು ಬಂದ್ಬಿಟ್ಟು ಕುಡ್ಗೋಲು ಮಚ್ಚು ಏನೇನು ಇಡ್ಲಿ ಅಂತ ಈ ಬಾಕ್ಸ್ ಕೂಡ ಪ್ರೊವೈಡ್ ಮಾಡಿದ್ವಿ ಸರ್. ನೋಡಿ ಇಲ್ಲೇ ಸರ್ ಎಂಟ್ರೆನ್ಸ್ ಮುಗೀತು ಸರ್. ನೀವು ಅಲ್ಲಿ ಎಂಟ್ರಿ ಹಾಕಿದಂಗೆ ಸರ್ ನೋಡಿ ಗ್ರ್ಯಾಂಡ್ ಲುಕ್ನಲ್ಲಿ ಒಂದು ಟಿ ವಿ ಯೂನಿಟ್ ಮಾಡಿದ್ದೀನಿ ಸರ್ ಇದು ಇದು ನೋಡಲಿಕ್ಕೆ ವುಡನ್ ಥರ ಕಾಣುತ್ತೆ ಬಟ್ ಸರ್ ಇದು ವುಡ್ ಅಲ್ಲ ಸರ್ ಇದು ಬಂದ್ಬಿಟ್ಟು ಸರ್ WPC ಪ್ಯಾನಲ್ ಲೋಯರ್ಸಿಂದ ಮಾಡ್ತಾರೆ WPC ಪ್ಯಾನಲ್ ಸರ್ ಇದು ನೋಡಿ ಇದು ನೋಡಲಿಕ್ಕೆ ಸರ್ ನಿಮಗೆ ಬಂದ್ಬಿಟ್ಟು ಟೈಲ್ಸ್ ರೀತಿ ಕಾಣ್ಬೋದು ಸರ್ ಬಟ್ ಇದು ಟೈಲ್ಸ್ ಅಲ್ಲ. ಇದು ಬಂದ್ಬಿಟ್ಟು ಸರ್ PUC ಮಾರ್ಬಲ್ ಶೀಟು. ಏನಕ್ಕಪ್ಪ ಅಂದ್ರೆ ಟಿವಿಯಿಂದ ಗ್ರ್ಯಾಂಡ್ ಲುಕ್ ಕಾಣಲಿಂದ ಕಸ್ಟಮರ್ ರೆಫರ್ ಕಾರಣದಿಂದ ಸರ್ ಇದನ್ನ ಪ್ರೊವೈಡ್ ಮಾಡಿದ್ದೀವಿ. ಟಿ ವಿ ಯೂನಿಟ್ ಕೆಳಗಡೆ ಸರ್ ಸ್ಟೋರೇಜು ಪ್ರೊವೈಡ್ ಮಾಡಿದ್ದೀವಿ ಸರ್. ಇದು ಬಂದ್ಬಿಟ್ಟು ಸರ್ ನೋಡಿ ಇದು ನೋಡಲಿಕ್ಕೆ ನಿಮಗೆ ವುಡ್ ಥರ ಕಾಣ್ಬೋದು ಸರ್ ಬಟ್ ಇದು ಕಂಪ್ಲೀಟ್ಲಿ ಆಗಿ ಸರ್ ವುಡ್ ಶೀಟಿಂದ ಮಾಡಿದ್ವಿ ಸರ್. ಅಲ್ಯೂಮಿನಿಯಂ ವುಡ್ ಶೀಟಿಂದ ನಾವು ಪ್ರೊವೈಡ್ ಮಾಡಿದ್ದೀವಿ ಸರ್. ಜೊತೆಗೆ ನೋಡಿ ಅವ್ರಿಗೆ ಕಸ್ಟಮರ್ಗೆ ಅನುಕೂಲ ಆಗಲಿ ಅಂತ ಬಾಕ್ಸ್ ಪ್ರೊವೈಡ್ ಮಾಡಿದ್ದೀವಿ ಸರ್. ನೀವು ನೋಡಿ ಎಷ್ಟೇ ಜೋರಾಗಿ ನೀವು ಹಾಕಿದ್ರು ಸರ್ ಸಾಫ್ಟ್ ಕ್ಲೋಸಸ್ ಸರ್ ನೀವು ನೋಡ್ತಾ ಇರ್ಬೋದು ಸರ್. ಹಾಲು ಮತ್ತು ರೂಮ್ಗೆ ಹಾಲು ಮತ್ತು ಕಿಚನ್ಗೆ ಸರ್ ಸೆಂಟ್ರ್ನಲ್ಲಿ ಒಂದು ಹಾಲ್ ಪಾರ್ಟಿಷನ್ ಮಾಡಿದ್ದೀವಿ ಸರ್. ಇದು ಕೂಡ ಅಲ್ಯೂಮಿನಿಯಂ ಸೆಕ್ಷನಿಂದಲೇ ಸರ್ ಪ್ರೊವೈಡ್ ಮಾಡಿರೋದು ಸರ್. ಇಲ್ಲಿ ಬಂದ್ಬಿಟ್ಟು ನೀವು ಬುಕ್ಸ್ ಇಟ್ಕೊಬೋದು, ಜೊತೆಗೆ ಪಾಟ್ ಇಟ್ಕೊಬೋದು, ಜೊತೆಗೆ ಸರ್ ಡಾಲ್ಸ್ ಇಟ್ಕೊಬೋದು. ಇದು ಚೆನ್ನಾಗಿ ಕಾಣಲಿ ನಾವು ಇದು ಉದ್ದೇಶಕ್ಕೋಸ್ಕರ ಸರ್ ಒಂದು ಲೈಟ್ ಪ್ರೊವೈಡ್ ಮಾಡಿದ್ದೀವಿ ಸರ್. ಇದಲ್ಲದೇ ಆಗಲಿ ಕೆಳಗಡೆ ಜಾಗ ವೇಸ್ಟೇಜ್ ಆಗಬಾರ್ದು ಅನ್ನೋ ಕಾರಣಕ್ಕೋಸ್ಕರ ಸರ್ ಒಂದು ಸ್ಟೋರೇಜ್ ಕೂಡ ಪ್ರೊವೈಡ್ ಮಾಡಿದ್ದೀನಿ ಸೊ ಜೊತೆಗೆ ಸಾಫ್ಟ್ ಕ್ಲೋಸರ್ ಜೊತೆಗೆ ಸರ್. ನಾವು ಕಿಚನ್ ಆಗಿದ್ದೀವಿ ಸರ್. ಇದು ಬಂದ್ಬಿಟ್ಟು ಕಂಪ್ಲೀಟ್ ಮಾಡಲರ್ ಕಿಚನ್ ಸೆಟಪ್ ಸರ್ ಇದು ಇದು ನೋಡ್ತಿರ್ಬೋದು ನೋಡಿ ಇಲ್ಲಿ ನೋಡಿ ಸರ್. ಇದು ಕಿಚನ್ ಬಂದ್ಬಿಟ್ಟು ಸರ್ ಕಸ್ಟಮರ್ ಸ್ಟೋರೇಜ್ ಮಾಡಿಕೊಟ್ಟು ಡಬ್ಬ ಇಡ್ಲಿಕ್ಕೋಸ್ಕರ ಸರ್. ಇದು ಬಂದು ಗ್ಲಾಸ್ ಇಟ್ಕೊಂಡಿವಿ ಕಸ್ಟಮರ್ ಕಾಣಲಿಕ್ಕೋಸ್ಕರ ಸರ್. ಅದಾದ್ಮೇಲೆ ಮುಂದೆ ಬಂದರೆ ನಿಮಗೆ ನೋಡಿ ಸರ್ ಇಲ್ಲಿ ಸರ್ ಇದು ಬಂದ್ಬಿಟ್ಟು ಕಟ್ಲರಿ ಸೆಕ್ಷನ್ ಇದು ಸ್ಪೂನು ಚಮಚ ಸಪ್ರನ್ನು ಇಡ್ಲಿಕ್ಕೋಸ್ಕರ. ಅದಾದ್ಮೇಲೆ ಸರ್ ಕಸ್ಟಮರ್ಗೆ ಅನುಕೂಲ ಆಗಲಿ ಕಾರಣಕ್ಕೋಸ್ಕರ ಸರ್ ನೋಡಿ ಸ್ಟೋರೇಜ್ ಇಲ್ಲೊಂದು ಮಾಡ್ಕೊಟ್ಟಿವಿ ಸ್ಟೋರೇಜ್ ಬಾಕ್ಸು ಸರ್. ಅದಾದ ಮುಂದಕ್ಕೆ ಬಂದ ಕೂಡಲೇ ನಿಮಗೆ ನೋಡ್ತಿರ್ಬೋದು ಸರ್. ಇಲ್ಲಿ ನೋಡಿ ಸರ್ ತವಾ ಯೂನಿಟ್ ಸರ್. ಇದು ತವಾ ಯೂನಿಟ್ ಅಂದರೆ ಪುಲೋಟ್ ಅಂತೀವಿ ಸರ್. ಇದು ಬಂದ್ಬಿಟ್ಟು ಸರ್ ಯಾರು ಮಾಡಲ್ಲ, ಅದು ನಾವು ಮಾಡಿಕೊಟ್ಟಿದ್ದೀವಿ ಸರ್. ಅದ್ರ ಜೊತೆಗೇ ಇಲ್ಲಿ ನೋಡಿ ಸರ್ ಗ್ಲಾಸ್ ಸೆಕ್ಷನ್ ಕೂಡ ಪ್ರೊವೈಡ್ ಮಾಡಿದ್ದೀವಿ. ವೆಜಿಟೇಬಲ್ಲು ಮತ್ತು ಸರ್ ವೆಜಿಟೇಬಲ್ ಆದಮೇಲೆ ಫ್ರೂಟು ಪ್ರತಿಯೊಂದು ಇಟ್ಕೊಳಕ್ಕೋಸ್ಕರ ಸರ್ ಇಲ್ಲಿ ವಿಕ್ಕರ್ ಬಾಸ್ಕೆಟ್ ಕೂಡ ಇಲ್ಲಿ ಪ್ರೊವೈಡ್ ಮಾಡಿದ್ವಿ 3 ಸ್ಟೆಪ್ಪಲ್ಲಿ. ಅದಾದಮೇಲೆ ಸರ್ ಮುಂದೆ ಬಂದರೆ ನಿಮಗೆ ಸರ್ ಕಿಚನ್ ಕೂಡ ಶೋ ಕಾಣಲಿ ಅಂತ ಶೋಗೋಸ್ಕರ ಸರ್ ಕಂಪ್ಲೀಟ್ಲಿ ಎಲ್ಲ ಐಟಮ್ ಇಡ್ಬೋದು ನೀವು ಇಲ್ಲಿ. ಕಂಪ್ಲೀಟ್ಲಿ ನೀವು ಎಲ್ಲೇ ಕಿಚನ್ ನೋಡಿ ಸರ್ ಎಲ್ಲೂ ಜಾಗ ಖಾಲಿ ಬಿಟ್ಟಿಲ್ಲ ಸರ್. ಇದ್ರ ಜೊತೆಗೆ ಇಲ್ಲಿ ನೋಡಿ ಸರ್ ಜೊತೆಗೇ ಸರ್ ಇಲ್ಲಿ ಕಿಚನ್ ಹ್ಯಾಂಡ್ ವಾಶ್ ಇದೆ. ಈ ಹ್ಯಾಂಡ್ ವಾಶ್ ಸರ್ ಬಂದ್ಬಿಟ್ಟು WPC ಲೋಯರ್ಸ್ ಪ್ಯಾನಲ್ ಸರ್ ಕಂಪ್ಲೀಟಾಗಿ ಫಿಟ್ಟಿಂಗ್ ಮಾಡಿ ಸರ್. ನೋಡಿ ಸರ್ ನೀವು ನೋಡ್ತಾ ಇರ್ಬೋದು ಹಾಲ್ ಆಯಿತು, ಕಿಚನ್ ಆಯಿತು, TV ಯೂನಿಟ್ ಆಯಿತು, ಹಾಲ್ ಪಾರ್ಟಿಷನ್ ಆಯಿತು ಸರ್. ನೀವು ಒಳಗೆ ಬೆಡ್ರೂಮ್ ಒಳಗೆ ಬಂದು ಸರ್ ಕಂಪ್ಲೀಟ್ ಒಂದು ಸೆಟಪ್ ಮಾಡಿ ಸರ್. ಇದ್ರ ಬಂದ್ಬಿಟ್ಟು ವಾರ್ಡ್ರೋಪು ಸರ್, ಡ್ರೆಸ್ಸಿಂಗ್ ಟೇಬಲ್ಲು, ಒಂದು ಸ್ಟಡಿ ಟೇಬಲ್ಲು ಸರ್. ಅದೆಲ್ಲದು ಕಂಪ್ಲೀಟ್ ಒಂದು ಪೇಷಿಯಬಲ್ ಬ್ಯೂಟಿಫುಲ್ ಒಂದು ಗ್ರ್ಯಾಂಡ್ ಲುಕ್ ಬರೋ ಥರ ಒಂದು ಡಿಸೈನ್ ಮಾಡಿ ಸರ್. DN ಅಕ್ಷರದಲ್ಲಿ ಸರ್ ಅವ್ರಿಗೊಂದು ಕಂಪ್ಲೀಟ್ ಒಂದು ಮಿರರ್ ಪ್ರೊವೈಡ್ ಮಾಡಿದ್ವಿ ಸರ್. ಇದು ಸ್ಪೆಷಲ್ ಏನಪ್ಪ ಅಂತಂದರೆ ಸರ್ ನೋಡಿ ಹಿಂಗೆ ಟಚ್ ಮಾಡಿದ ಕೂಡಲೇ ಸರ್ ಲೈಟ್ ಬರುತ್ತೆ. ಲೈಟ್ ಕೂಡ ಜೊತೆ ಪ್ರೊವೈಡ್ ಮಾಡಿದ್ವಿ. ಅದು ಬಂದ್ಬಿಟ್ಟು ಸರ್ 3 ಲೈಟ್ ಪ್ರೊವೈಡ್ ಮಾಡಿದ್ವಿ ನೋಡ್ಬೋದು ನೀವು ಸರ್. ಜೊತೆಗೆ ನಿಮಗೆ ಸರ್ ಡ್ರೆಸ್ಸಿಂಗ್ ಟೇಬಲಲ್ಲಿ ನೀಚೆ ಕೆಳಗಡೆ ಸ್ಟೋರೇಜ್ ಕೂಡ ಪ್ರೊವೈಡ್ ಮಾಡಿದ್ವಿ ಅಂದರೆ ಏರ್ ಡ್ರೈ ಇಟ್ಟೋಕ್ಕೋಸ್ಕರ ಸರ್. ಜೊತೆಗೆ ಬ್ಯೂಟಿ ಕಾಸ್ಮೆಟಿಕ್ ಐಟಮ್ ಇಟ್ಟೋಕ್ಕೋಸ್ಕರ ಸರ್ ಮೇಲೆ ಕೂಡ ಸ್ಟೋರೇಜು ಪ್ರೊವೈಡ್ ಮಾಡಿದ್ದೀವಿ. ನೋಡ್ತಾ ಇರ್ಬೋದು ನೀವು ಸರ್. ನೋಡಿ ಇದಕ್ಕೂ ಸಾಫ್ಟ್ ಕ್ಲೋಸಸ್ ಯೂಸ್ ಮಾಡಿದ್ದೀವಿ ಸರ್. ಕಂಪ್ಲೀಟ್ಲಿ ನೀವು ಇಲ್ಲಿ ನೋಡ್ತಾ ಇರ್ಬೋದು ಸರ್. ನೀವು ನೋಡಿದ್ರು ಸರ್ ಯಾವ ಥರ ಕಾಣುತ್ತೆ ಸರ್ ನಿಮಗೆ ಇಲ್ಲಿ ಗೊತ್ತಾಗ್ತಾ ಇಲ್ಲ ಸರ್ ಏನು ಅಂತ ಸರ್. ನೋಡಿ ಇಲ್ಲಿ ಬ್ಯಾಂಗಲ್ಸ್ ಇಟ್ಕೊಳಕ್ಕೆ ಸರ್ ಸ್ಟೋರೇಜ್ ಮಾಡಿದ್ದೀನಿ ಸರ್. ಈ ಬ್ಯಾಂಗಲ್ ಸ್ಟೋರೇಜು ಕೆಳಗೆ ಸರ್ ಇದು ಕಟ್ಲರ್ ಇಟ್ಕೊಂಡು ಸರ್ ಇದೊಂದು ಬಾಕ್ಸ್ ಸ್ಟೋರೇಜ್ ಮಾಡಿದ್ದೀನಿ ಸಣ್ಣ ಪುಟ್ಟ. ಆಮೇಲೆ ಸರ್ ನೋಡಿ ಮೇಲೆ ಫ್ಯಾಬ್ರಿಕ್ಕು ಮತ್ತು ಬಟ್ಟೆ ಇಟ್ಕೊಳಕ್ಕೋಸ್ಕರ ಸ್ಟೋರೇಜ್ ಮಾಡಿದ್ವಿ ಸರ್. ಈ ವಾಟರ್ ಸ್ಪೆಷಾಲಿಟಿ ಏನಿದೆ ಸರ್ ನೋಡೋದು ಈಗ ನೋಡ್ತಾ ಇರ್ಬೋದು ಸರ್. ನೀವು ಇಲ್ಲಿ ನೋಡಿ ಸರ್ ಇದೇ ಸೀಕ್ರೆಟ್ ಲಾಕು ಸರ್. ಈ ಸೀಕ್ರೆಟ್ ಥರ ಸರ್ ಸೀಕ್ರೆಟ್ ಲಾಕ್ ಯಾರೂ ಮಾಡಲ್ಲ ಸರ್. ನೋಡಿ ಸರ್ ಮನೇದು ಎಲ್ಲ ಪ್ರವೇಶಲಿ ಇರಬೇಕು ಸರ್.
ಈಗ ಸೀಕ್ರೆಟ್ ಲಾಕ್ ಮಾಡ್ತೀವಿ ಈ ಥರ ಸರ್. ನೋಡಿದ್ರಲ್ವಾ ಸೀಕ್ರೆಟ್ ಲಾಕು ಸರ್. ಈ ಥರ ಬಂದ್ಬಿಟ್ಟು ಸರ್ ಇದೇ ಫಸ್ಟ್ ನಮ್ಮ ಅಲ್ಯೂಮಿನಿಯಂ ಇಂಟೀರಿಯರ್ನಲ್ಲಿ ಸರ್ ನಾವೇ ಸರ್ ಈ ಥರ ಫಸ್ಟ್ ಮಾಡಿರೋದು ಸರ್. ಇವು ನೋಡ್ತಾ ಇರ್ಬೋದು, ಈ ಮನೆ 2ನೇ ರೂಮ್ ಸರ್. ಇದರಲ್ಲಿ ಕೂಡ ನೀವು ನೋಡೋ ಥರ ಡ್ರೆಸ್ಸಿಂಗ್ ಟೇಬಲು ಮತ್ತು ಜೊತೆಗೆ ಸರ್ ವಾರ್ಡ್ರೋಪು, ಅದ್ರ ಮೇಲ್ಗಡೆ ಸರ್ ಸಜ್ಜೆ ಮಾಡಿದ್ದೀವಿ. ಆಮೇಲೆ ಸರ್ ಮಕ್ಳಿಗೆ ಓದ್ಕೊಳ್ಳಿಕ್ಕೋಸ್ಕರ ಸರ್ ಇದು ನೋಡಿ ಸ್ಪೇಷಿಯಬಲ್ ಆಗಿ ಸರ್ ಸ್ಟಡಿ ಟೇಬಲ್ ಕೂಡ ಪ್ರೊವೈಡ್ ಮಾಡಿದ್ದೀವಿ ಸರ್. ಇದರಲ್ಲೂ ಅಷ್ಟೇ ಸೇಮ್ ಆ ರೂಮಲ್ಲಿ ಯಾವ ಥರ ಮಾಡಿವಿ ಸರ್ ಅದೇ ಥರನೇ ಬಟ್ಟೆಗಳು ಇಟ್ಕೊಬೋದು ಸರ್. ಇದರಲ್ಲೂ ಅಷ್ಟೇ ನೋಡ್ತಿರ್ಬೋದು, ನಿಮಗೂ ಗೊತ್ತಾಗಲ್ಲ ನಾವು ಎಲ್ಲಿ ಸೀಕ್ರೆಟ್ ಲಾಕ್ ಮಾಡಿದ್ದೀವಿ ಅಂತ ಸರ್. ಇದರಲ್ಲೂ ಕೂಡ ಸೀಕ್ರೆಟ್ ಲಾಕ್ ಪ್ರೊವೈಡ್ ಮಾಡಿದ್ದೀವಿ ಸರ್, ನೋಡ್ತಾ ಇರಿ ಸರ್. ನೀವು ನೋಡ್ತಾ ಇರ್ಬೋದು ಸರ್. ಹೊರಗಡೆ ವಿಷಯಕ್ಕೆ ಬಂದರೆ ಸರ್ ಹಾಸನಲ್ಲಿ ಸರ್ ಮಳೆಗಾಲದಲ್ಲಿ ತುಂಬಾ ಮಳೆ ಬರುತ್ತೆ ಸರ್. ಅದು ಮಳೆ ಬಂದ ಕಾರಣ ಇವ್ರದ್ದು ಶೂ ಆ್ಯಂಡ್ ಚಪ್ಪಲಿ ಎಲ್ಲ ಸರ್ ತುಂಬಾ ಸ್ಮೆಲ್ ಬರೋದು, ತುಂಬಾ ಹಾಳಾಗ್ತಿತ್ತು. ಆದ ಕಾರಣ ಕಸ್ಟಮರ್ ಅಂದರೆ ನಮಗೆ ಶೂ ರ್ಯಾಕು ಬಂದುಬಿಟ್ಟು ಅಲ್ಯೂಮಿನಿಯಮಲ್ಲಿ ಪ್ರೊವೈಡ್ ಮಾಡಿ ಅಂತಂದರು. ಸೊ ಅದಕ್ಕೋಸ್ಕರ ಇಲ್ಲೂ ಸರ್ ಅಲ್ಯೂಮಿನಿಯಮಲ್ಲೇ ಸರ್ ಶೂ ರ್ಯಾಕ್ ಪ್ರೊವೈಡ್ ಮಾಡಿದ್ವಿ ನೋಡಿ. ಹಂಗೆ ಸರ್ ನಮ್ಮ ಕಡೆಯಿಂದ ಕೃಷ್ಣ ವಿಗ್ರಹ ಕಾಂಪ್ಲಿಮೆಂಟ್ರಿಯಾಗಿ ಕೊಡ್ತೀವಿ ಸರ್ ಕಸ್ಟಮರ್ಗೆ. ಸರ್ ನಮಸ್ಕಾರ ಸರ್, ನನ್ನ ಹೆಸರು ರಕ್ಷಿತಾ. ನಮ್ಮ ಮನೆಗೆ ಇಂಟೀರಿಯರ್ ಮಾಡಿಕೊಟ್ಟಿದ್ದು ಗೌತಮ್ ಅವರು. ಅದು ತುಂಬ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ. ಇಂಟೀರಿಯರ್ ಮಾಡಿಸ್ಬೇಕು ಅಂತ ತುಂಬ ವರ್ಷದಿಂದ ಸರ್ಚ್ ಮಾಡ್ತಾ ಇದ್ದೆ. ಇನ್ಸ್ಟಾಗ್ರಾಮಲ್ಲಿ ತುಂಬ ಪೇಜ್ಗಳಲ್ಲೆಲ್ಲ ಕಾಂಟ್ಯಾಕ್ಟ್ ಮಾಡಿದ್ದೆ. ಅವರಿಲ್ಲ, ನೀವು ನಿಮ್ಮದು ಹಳ್ಳಿ, ಆ ಲೊಕೇಶನಿಗೆ ನನಗೆ ಬರೋಕ್ಕಾಗಲ್ಲ, ನಾವು ಕಳ್ಸೋಕ್ಕಾಗಲ್ಲ ಅಂತ ಹೇಳಿದರು. ಅದರಿಂದಾಗಿ ಬೇಜಾರಾಗಿತ್ತು. ಅಲ್ಯೂಮಿನಿಯಂ ಮಾಡಿಸ್ಬೇಕು ಅನ್ನೋ ಆಸೆ ಇತ್ತು. ಆವಾಗ ನಮಗೆ ಸಿಕ್ಕಿದ್ದು ಇನ್ಸ್ಟಾಗ್ರಾಮ್ ಪೇಜಲ್ಲಿ ಗೌತಮ್ ಅವರು ಹೇಳಿದ್ದಕ್ಕೆ ಬಂದು ಲೊಕೇಶನ್ ಎಲ್ಲ ನೋಡ್ಕೊಂಡೋಗಿ ಆಗುತ್ತೆ ಅಂತ ಹೇಳೋಗಿದ್ರು. ತುಂಬ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ. ಕೇವಲ ಬರೀ 15 ದಿನದಲ್ಲಿ ಕೆಲಸ ಮುಗಿಸ್ಕೊಟ್ರು. ತುಂಬ ಚೆನ್ನಾಗಿ ಮಾಡಿಕೊಟ್ರು. ಫಿನಿಶಿಂಗ್ ಎಲ್ಲ ತುಂಬ ಚೆನ್ನಾಗಿ ಬಂದಿದೆ. ನಾವು ಹ್ಯಾಪಿಯಾಗಿದ್ದೀವಿ ಸರ್. ಅಲ್ಯೂಮಿನಿಯಂ ಬಂದ್ಬಿಟ್ಟು ಸರ್ ದೀರ್ಘಕಾಲ ಬಾಳಿಕೆ ಬರುತ್ತೆ ಸರ್. ನಮ್ಮ ಕಂಪ್ನಿ ಕಡೆಯಿಂದ 15 ಇಯರ್ಸ್ ಸರ್ ವ್ಯಾರಂಟಿ ಕೊಡ್ತೀವಿ ಸರ್. ಸರ್ವಿಸ್ ಅಂತ ಬಂದರೆ ಸರ್ ನಮ್ಮ ಕಂಪ್ನಿಲೇ ಸ್ವಂತ ಗಾಡಿ ಇದೆ ಸರ್. ಗ್ರಾಮೀಣ ಭಾಗ ಎಷ್ಟೇ ದೂರ ಇರಲಿ ಸರ್, ಅಲ್ಲಿ ಹೋಗ್ಬಿಟ್ಟು ಸರ್ ಫ್ರೀ ಸರ್ವಿಸ್ ಮಾಡಿಕೊಡ್ತೀವಿ ಸರ್. ಸರ್ ಅಲ್ಯೂಮಿನಿಯಂ ಇಂಟೀರಿಯರ್ ಅಂತ ಬಂದರೆ ಸರ್ ನಾವು ಬರೀ ಸಿಟಿ ಒಂದೇ ಅಲ್ಲ ಸರ್, ಪ್ರತಿಯೊಂದು ಗ್ರಾಮಕ್ಕೂ ಹೋಗಿ ಸರ್, ಹಳ್ಳಿ ಸುತ್ತ ನಾನು ಅಲ್ಯೂಮಿನಿಯಂ ಇಂಟೀರಿಯರ್ ವರ್ಕ್ ನಾವು ಮಾಡಿಕೊಡ್ತೀವಿ ಸರ್. ನೋಡಿದ್ರಲ್ಲ ವೀಕ್ಷಕರೇ, ಹೊಯ್ಸಳ ಇಂಟೀರಿಯರ್ಸ್ನ ಅಲ್ಯೂಮಿನಿಯಂ ವರ್ಕ್ಸ್ ಯಾವ ರೀತಿ ಇದೆ ಅಂತ. ಸೊ ಇವರು ಬರೀ ಬೆಂಗಳೂರು ಅಷ್ಟೇ ಅಲ್ಲದೆ ಪ್ರತಿ ಹಳ್ಳಿಗಳಲ್ಲೂ ಗ್ರಾಮಗಳಲ್ಲೂ ಹೋಗಿ ಇವರು ಇಂಟೀರಿಯರ್ ವರ್ಕ್ಸ್ನ ಮಾಡಿಕೊಡ್ತಾರೆ. ಸೊ ಹೆಚ್ಚಿನ ಮಾಹಿತಿಗಾಗಿ ಸ್ಕ್ರೀನ್ ಮೇಲೆ ಬರ್ತಾ ಇರುವಂಥ ನಂಬರ್ಗೆ ಕರೆ ಮಾಡಿ ಮಾಹಿತಿಯನ್ನು ಪಡೆದುಕೊಳ್ಳಿ.